ಯೂಟ್ಯೂಬ್ ಶಾರ್ಟ್ಸ್ಗಳಿಗೆ ಕೂಡ ಈಗ ತಮ್ನೈಲ್ ಹಾಕ್ಬೋದು. ಆದರೆ ಇದು ಸ್ವಲ್ಪ ಟ್ರಿಕ್ಕಿ ಕೆಲಸ. ಯೂಟ್ಯೂಬರ್ಸ್ಗಳು ಈಗ ಶಾರ್ಟ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಆದರೆ ವಿಡಿಯೋ ಅಪ್ಲೋಡ್ ಮಾಡುವಾಗ ಫಾರ್ ನೌ ಯು ಕೆನಾಟ್ ಚೇಂಜ್ ದ ತಮ್ನೈಲ್ ಆಫ್ ಯುವರ್ ಶಾರ್ಟ್ ಅನ್ನೋ ಮೆಸೇಜ್ ತೋರಿಸುತ್ತೆ. ಹಾಗಿದ್ರೆ ಯೂಟ್ಯೂಬ್ ಶಾರ್ಟ್ಸ್ಗೆ ತಮ್ನೈಲ್ ಹಾಕೋದು ಹೇಗೆ ಅಂತ ತಿಳ್ಕೊಬೇಕಾದ್ರೆ ಪೂರ್ತಿ ವಿಡಿಯೋನ ನೋಡಿ. ಮೊದಲಿಗೆ ಕ್ಯಾನ್ವಾ ಆ್ಯಪ್ಗೆ ಹೋಗಿ ತಮ್ನೈಲನ್ನು ಕ್ರಿಯೇಟ್ ಮಾಡಿ. ಆ ತಮ್ನೈಲ್ ಫೋಟೋವನ್ನು ಯೂಟ್ಯೂಬ್ ಶಾರ್ಟ್ಸ್ಗಾಗಿ ನೀವು ಎಡಿಟ್ ಮಾಡಿರೋ ವಿಡಿಯೋ ಕೊನೆಯಲ್ಲಿ ಆ್ಯಡ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ. ಈಗ ಎಕ್ಸ್ಪೋರ್ಟ್ ಮಾಡಿರೋ ವಿಡಿಯೋವನ್ನು ನಿಮ್ಮ ಮೊಬೈಲ್ ಮೂಲಕ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ. ಆ್ಯಡ್ ಡೀಟೇಲ್ ಪೇಜ್ನಲ್ಲಿ ತಮ್ನೈಲ್ ಮೇಲೆ ಕಾಣಿಸ್ತಾ ಇರೋ ಎಡಿಟ್ ಬಟನ್ನ ಕ್ಲಿಕ್ ಮಾಡಿ. ಈಗ ಚೂಸ್ ತಮ್ನೈಲ್ ಪೇಜ್ನಲ್ಲಿ ಕೊನೆಗೆ ಸ್ಕ್ರೋಲ್ ಮಾಡಿ ನೀವು ವಿಡಿಯೋ ಜೊತೆ ಅಟ್ಯಾಚ್ ಮಾಡಿರೋ ತಮ್ನೈಲನ್ನು ಸೆಲೆಕ್ಟ್ ಮಾಡಿ. ಡನ್ ಬಟನ್ನನ್ನು ಕ್ಲಿಕ್ ಮಾಡಿ. ನಿಮ್ಮ ಯೂಟ್ಯೂಬ್ ಶಾರ್ಟ್ಸನ್ನು ಈಗ ಅಪ್ಲೋಡ್ ಮಾಡಿ. ಈಗ ನಿಮ್ಮ ಶಾರ್ಟ್ಸ್ ಅಪ್ಲೋಡ್ ಆಗಿ ತಮ್ನೈಲ್ ಕೂಡ ಕಾಣ್ತಾ ಇದೆ. ಆದರೆ ಇಷ್ಟಕ್ಕೆ ಕೆಲಸ ಮುಗ್ದಿಲ್ಲ. ಈಗ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿ ಅಪ್ಲೋಡ್ ಆಗಿರೋ ಶಾರ್ಟ್ಸ್ ಮುಂದೆ ಕಾಣಿಸೋ ಎಡಿಟ್ ಬಟನ್ನನ್ನು ಕ್ಲಿಕ್ ಮಾಡಿ. ಅನಾಲಿಟಿಕ್ಸ್ ಕೆಳಗೆ ಕಾಣಿಸೋ ಎಡಿಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಎಡಿಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಟ್ರಿಮ್ ಆ್ಯಂಡ್ ಕಟ್ ಮೇಲೆ ಕ್ಲಿಕ್ ಮಾಡಿ. ಕೆಳಗೆ ಕಾಣಿಸೋ ಟೈಮ್ ಲೈನ್ನಲ್ಲಿ ಟ್ರಿಮ್ ಆಪ್ಷನ್ ತೋರಿಸುತ್ತೆ. ಈಗ ವಿಡಿಯೋ ಕೊನೆಯಲ್ಲಿ ಕಾಣಿಸ್ತಾ ಇರೋ ಬ್ಲೂ ಬಾರನ್ನು ಹೋಲ್ಡ್ ಮಾಡಿ ನೀವು ಕೊನೆಯಲ್ಲಿ ಅಪ್ಲೋಡ್ ಮಾಡಿರೋ ತಮ್ನೈಲನ್ನು ಟ್ರಿಮ್ ಮಾಡಿ ಸೇವ್ ಬಟನ್ನನ್ನು ಕ್ಲಿಕ್ ಮಾಡಿ. ಈಗ ನೀವು ಅಪ್ಲೋಡ್ ಮಾಡಿರೋ ತಮ್ನೈಲ್ ವಿಡಿಯೋ ಟ್ರಿಮ್ ಆಗಿದೆ, ಆದರೆ ತಮ್ನೈಲ್ ಮಾತ್ರ ನಿಮ್ಮ ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಕಾಣಿಸುತ್ತೆ. ಈ ರೀತಿ ನಿಮ್ಮ ಯೂಟ್ಯೂಬ್ ಶಾರ್ಟ್ಸ್ಗೆ ಕೂಡ ತಮ್ನೈಲ್ ಹಾಕ್ಬೋದು. ಈ ಥರದ ಹೆಚ್ಚು ವಿಡಿಯೋಗಳಿಗಾಗಿ ಟೆಕ್ ಟಾಕ್ ಇನ್ ಕನ್ನಡ ಚಾನೆಲ್ನ ಪ್ಲೇಲಿಸ್ಟ್ಗಳನ್ನು ನೋಡಿ.